ನಿಮ್ಮ ವರ್ಡ್‌ಪ್ರೆಸ್ ಬ್ಲಾಗ್‌ಗೆ ಗೂಗಲ್ ಇಂದ ಟ್ರಾಫಿಕ್ ಬರ್ತಾ ಇಲ್ವಾ? ಪೋಸ್ಟ್‌ಗಳನ್ನ ಪಬ್ಲಿಷ್ ಮಾಡದೇ ಇದ್ರೂ ಕೂಡ ವ್ಯೂಸ್ 0 ಆಗಿದೆ. ಈ ತರ ಆದ್ರೆ ವರಿಬೇಡ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಇಂದ ಕಂಪ್ಲೀಟ್ ಆಗಿ ಟ್ರಾಫಿಕ್ ಅನ್ನ ಯಾವ ತರ ತರೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ರಾಜು. ಈ ಒಂದು ಚಾನೆಲ್ ಅಲ್ಲಿ ನಾನು ನಿಮಗೆ ಬ್ಲಾಗಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಅದೇ ರೀತಿಯಾಗಿ ಡ್ರಾಪ್ ಶಿಪ್ಪಿಂಗ್ ರಿಲೇಟೆಡ್ ವಿಡಿಯೋಸ್‌ಗಳನ್ನ ನಾನು ನಿಮಗೆ ಅವಾಗ ತರ್ತಾ ಇರ್ತೀನಿ. ಮೊದಲಿಗೆ ತಿಳ್ಕೋಬೇಕಾಗಿರೋದು ಏನಂತಂದ್ರೆ ಗೂಗಲ್ ಟ್ರಾಫಿಕ್ ಅಂದ್ರೆ ಏನು? ಯಾರಾದರೂ ಗೂಗಲಲ್ಲಿ ಒಂದು ಕೀವರ್ಡ್ ಅನ್ನ ಸರ್ಚ್ ಮಾಡಿದಾಗ, ಸೊ ಅಲ್ಲಿ ನಿಮ್ಮ ಒಂದು ಬ್ಲಾಗ್ ಶೋ ಆಗಿ ಅಲ್ಲಿ ಯಾರಾದರೂ ಕ್ಲಿಕ್ ಮಾಡಿ ಅದನ್ನ ಓಪನ್ ಮಾಡಿ ನೋಡಿದ್ರಂತಂದ್ರೆ ಅಲ್ಲಿ ಬರುವಂತಹ ವಿಸಿಟರ್ಸ್ ಅನ್ನ ನಾವು ಗೂಗಲ್ ಇಂದ ಬರುವಂತಹ ಒಂದು ಟ್ರಾಫಿಕ್ ಅಂತ ಕರಿತೀವಿ. ಹಾಗಂತಂದ್ರೆ ಒಂದು ಹೊಸದಾಗಿ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಸೊ ಅದಕ್ಕೆ ಟ್ರಾಫಿಕ್ ತರಬೇಕಂತಂದ್ರೆ ಮೊದಲ ರೂಲ್ ಏನಂತಂದ್ರೆ ರೈಟ್ ಕೀವರ್ಡ್ ಅನ್ನ ಸೆಲೆಕ್ಟ್ ಮಾಡುವಂತದ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಹೈ ಕಾಂಪಿಟೇಷನ್ ಕೀವರ್ಡ್ ಬೇಕಾಗಿಲ್ಲ. ಲೋ ಕಾಂಪಿಟೇಷನ್ ಕೀವರ್ಡ್ ಮತ್ತೆ ಲಾಂಗ್ ಟೇಲ್ ಇರುವಂತಹ ಕೀವರ್ಡ್ ಅನ್ನ ಚೂಸ್ ಮಾಡಿ. ಹೈ ಕಾಂಪಿಟೇಷನ್ ಮತ್ತೆ ಲೋ ಕಾಂಪಿಟೇಷನ್ ಕೀವರ್ಡ್ಸ್ ಗಳನ್ನ ಎಲ್ಲಿಂದ ಹುಡ್ಕೋದು? ಸೊ ಸಿಂಪಲ್ ಕೆಲವೊಂದು ಟೂಲ್ಸ್ ಗಳು ಬರುತ್ತೆ. ಆ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಏನ್ ಮಾಡೋದಪ್ಪ ಅಂತಂದ್ರೆ ಅದರದ್ದು ಒಂದು ಕೀವರ್ಡ್ ಡೆಫಿನಿಷನ್ ಅಂದ್ರೆ ಕೀವರ್ಡ್ ಡಿಫಿಕಲ್ಟಿ ಎಷ್ಟಿದೆ ಅಂತ ನೀವು ತಿಳ್ಕೊಬಹುದು. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಿಂಪಲ್ ಆಗಿ ಫ್ರೀ ಗೂಗಲ್ ಕೀವರ್ಡ್ ರಿಸರ್ಚ್ ಟೂಲ್ ಅಂತ. ಸೊ ಅಲ್ಲಿ ನಿಮಗೆ ತುಂಬಾ ಒಂದು ಕೀವರ್ಡ್ ರಿಸರ್ಚ್ ಟೂಲ್‌ಗಳು ಸಿಗುತ್ತೆ. ಅಲ್ಲಿ ನೀವು ರಿಸರ್ಚ್ ಸಿಂಪಲ್ ಆಗಿ ಮಾಡಬಹುದು. ಇವಾಗ ಬರೋದು ಕಂಟೆಂಟ್. ಗೂಗಲ್‌ಗೆ ಫ್ಯಾನ್ಸಿ ವರ್ಡ್ಸ್ ಯಾವುದೇ ರೀತಿಯಾದಂತದ್ದು ಅವಶ್ಯಕತೆ ಇಲ್ಲ. ಯೂಸರ್‌ಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗಬೇಕಾಗುತ್ತೆ. ಸಿಂಪಲ್ ಕನ್ನಡದಲ್ಲಿ ಪ್ರಾಪರ್ ಹೆಡ್ಡಿಂಗ್ ಜೊತೆಗೆ ನಿಮ್ಮ ಕಂಟೆಂಟ್ ಇತ್ತಂತಂದ್ರೆ ಮಿನಿಮಮ್ 800 ವರ್ಡ್ಸ್ ಕಂಟೆಂಟ್ ಇತ್ತಂತಂದ್ರೆ ನಿಮ್ಗೆ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಆನ್ ಪೇಜ್ ಎಸ್-ಇ-ಒ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್-ಇ-ಒ ಪ್ಲಗಿನ್ಸ್‌ಗಳನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ರ್ಯಾಂಕ್ ಮ್ಯಾಥ್ ಆಗಿರ್ಬೋದು, ಯೋಸ್ಟ್ ಎಸ್-ಇ-ಒ ಆಗಿರ್ಬೋದು. ಅದೇ ರೀತಿಯಾಗಿ ಟೈಟಲ್ ಮತ್ತೆ ಮೆಟಾ ಡಿಸ್ಕ್ರಿಪ್ಷನ್ಸ್‌ಗಳನ್ನ ಆಡ್ ಮಾಡಿ, ಇಮೇಜಸ್‌ಗೆ ಆಲ್ಟ್ ಟೆಕ್ಸ್ಟ್ ಅನ್ನ ಕಂಪ್ಲೀಟ್ ಆಗಿ ಹಾಕಿ, ಮತ್ತೆ ಕೀವರ್ಡ್ಸ್‌ಗಳನ್ನ ಈ ಎಲ್ಲಾ ಇದರಲ್ಲಿ ಯೂಸ್ ಮಾಡಿ. ಮತ್ತೆ ಓವರ್ ಎಸ್-ಇ-ಒ ಅವಶ್ಯಕತೆ ಇಲ್ಲ. ಇವಾಗ ಹೇಳ್ತಿರೋದು ಮ್ಯಾಂಡೇಟರಿ ಏನಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಕೊಳ್ಳಿ. ನಿಮ್ಮ ವೆಬ್‌ಸೈಟ್‌ಗಳನ್ನ ಆಡ್ ಮಾಡ್ಕೊಳ್ಳಿ. ಸೈಟ್ ಮ್ಯಾಪ್‌ಗಳನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗೂಗಲ್‌ಗೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಮಾಡೋದ್ರಿಂದ ನಿಮ್ಮ ಬ್ಲಾಗ್ ಇಂಡೆಕ್ಸ್ ಮಾಡೋ ಸಿಗ್ನಲ್ ಹೋಗುತ್ತೆ. ಅಂತಂದ್ರೆ ನೀವು ಹಾಕ್ತಿರುವಂತಹ ಪೋಸ್ಟ್ ಏನ್ ಬರೀತೀರಾ ನೋಡಿ, ಆ ಪೋಸ್ಟ್ ಅನ್ನ ಇಂಡೆಕ್ಸ್ ಮಾಡೋದಕ್ಕೆ ಗೂಗಲ್‌ಗೆ ಸಿಂಪಲ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೈಟ್ ಮ್ಯಾಪ್‌ಗಳನ್ನ ಆಡ್ ಮಾಡಿ. ಸೊ ಸೈಟ್ ಮ್ಯಾಪ್‌ಗಳನ್ನ ಯಾವ ತರ ಆಡ್ ಮಾಡೋದು ಏನು ಎಲ್ಲ ವಿಡಿಯೋ ಆಲ್ರೆಡಿ ಇದೆ. ಇನ್ನೊಂದ್ಸರಿ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ. ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಗೂಗಲ್ ಟ್ರಾಫಿಕ್‌ಗೆ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಸೊ ವೀಕ್‌ಗೆ ಕನಿಷ್ಠ 2 ಪೋಸ್ಟ್ ಆದ್ರೂ ಪಬ್ಲಿಕ್ ಮಾಡಲೇಬೇಕು ನೀವು. ಸೇಮ್ ನೀಚಲ್ಲಿ ಕಂಟೆಂಟ್ ಇರಬೇಕಾಗತ್ತೆ. ಓಲ್ಡ್ ಪೋಸ್ಟ್‌ಗೆ ನ್ಯೂ ಪೋಸ್ಟ್ ಅನ್ನ ಲಿಂಕ್ ಮಾಡಿ. ಅದೇ ರೀತಿಯಾಗಿ ನ್ಯೂ ಪೋಸ್ಟ್‌ಗೆ ಓಲ್ಡ್ ಪೋಸ್ಟ್ ಅನ್ನ ಲಿಂಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾನೆ ಹೇಳ್ಬೋದು ಪೇಷನ್ಸ್. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಲಾಗಿಂಗ್ ಅಲ್ಲಿ. ಯಾಕಂತಂದ್ರೆ ನೀವು ಬ್ಲಾಗಿಂಗ್ ಅಲ್ಲಿ ಸಕ್ಸಸ್ ನೋಡಬೇಕು ಅಂತಂದ್ರೆ ಅದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ. 2 ರಿಂದ 3 ತಿಂಗಳವರೆಗೂ ಟ್ರಾಫಿಕ್ ಸ್ಲೋ ಇರುತ್ತೆ. 6 ತಿಂಗಳು ರಿಯಲ್ ಗೂಗಲ್ ಟ್ರಾಫಿಕ್ ಬರುತ್ತೆ. ಅಂತಂದ್ರೆ ನಿಮಗೆ 6 ಮಂತ್ಸ್ ಅಲ್ಲಿ ರಿಯಲ್ ಆಗಿ ಗೂಗಲ್ ಟ್ರಾಫಿಕ್ ಬಂದೇ ಬರುತ್ತೆ. ಸೊ ಇದು ನಾನು ಹೇಳಿರುವಂತ ಅಷ್ಟು ಪಾಯಿಂಟ್ಸ್ ಅನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ, ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹೊಸ ವರ್ಡ್‌ಪ್ರೆಸ್ ಬ್ಲಾಗ್‌ಗೆ ಡೆಫಿನೆಟ್ಲಿ ಗೂಗಲ್ ಇಂದ ಟ್ರಾಫಿಕ್ ಬಂದೇ ಬರುತ್ತೆ. ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವರ್ಡ್‌ಪ್ರೆಸ್ ಟಿಪ್ಸ್‌ಗಾಗಿ. ಥ್ಯಾಂಕ್ ಯು.